ಇನ್ನು ನರ ಸತ್ತೋ ಭಾಷಣ ಮಾಡ್ತೀಯಲ್ಲ, ನಾಯಿ ಬೊಗಳ್ದಾಗೆ ಬೊಗಳ್ತಿಯಲ್ಲ ಪಾಪಿ ನೀನು. ಎಲ್ಲೋಗಿದ್ದಿ ನೀನು? ಮತ್ತು ಶ್ರೀಕರ್ ಪ್ರಭು ಒಟ್ಟಿಗೆ ಬಂದದ್ದಲ್ಲ ಇಲ್ಲಿಗೆ. ಒಬ್ಬ ಒಬ್ಬ ಮಾಡಿದಂಥವ್ನು ಶ್ರೀಕರ್ ಪ್ರಭು ಅನ್ನುವಂಥವ್ನು, ಅವನ ಮೇಲೆ ಕೇಸ್ ಇದೆ. ಅವನನ್ನು ಇಟ್ಕೊಂಡು ನನ್ನ ಮೇಲೆ ಬಂದಿದ್ದೇನೆ ಸೌಜನ್ಯನ ಕೇಸಿಗೆ ಬಗ್ಗೆ ಮಾತಾಡಲಿಕ್ಕೆ. ಇಲ್ಲಿ 10 ಹೋದವನು ಇವತ್ತು ಬಂದು ಒಬ್ಬ ಮುಸಲ್ಮಾನನಿಂದ, ಅರೆ ನೀನು ಹಿಂದೂ ಅಲ್ವಾ? ನಿನ್ನ ಹಿಂದೂ ಮಗು ಸತ್ತಲ್ವಾ ಧರ್ಮಕ್ಷೇತ್ರದಲ್ಲಿ, ಆ ಮಂಜುನಾಥನ ಸಾನ್ನಿಧ್ಯದಲ್ಲಿ, ಆ ಅಣ್ಣಪ್ಪನ ಸಾನ್ನಿಧ್ಯದಲ್ಲಿ. ನಿನ್ನ ನಾಲಿಗೆಗೆ ಏನಾಗಿದೆ? ನಿನ್ನ ನಾಲಿಗೆಗೆ ಇವತ್ತು ಬಂದು ಒಬ್ಬ ಮುಸಲ್ಮಾನ ಮಾತಾಡಿದ್ರೆ 39 ನಿಮಿಷದ ಮೊಬೈಲಲ್ಲಿ ನಮ್ಮ ಹಿಂದೂಗಳು ಯಾರಿಲ್ಲ, ಅರೆ ನೀನ್ ಸತ್ಮಾರ, ನೀನಾಗ್ಲಿಲ್ಲಲ್ಲ. ನಾಯಿ ಬೊಗಳದಾಗೆ ಬೊಗಳ್ಬೇಡ, ವೇದಿಕೆ ಸಿಗ್ತದೆ ಅಂತ ಹೇಳಿ ಬಾ, ಕರಿತೇನೆ ನಾನು ನಿನ್ನನ್ನು. ಉಜಿರೆಗೆ ಬೇಕಾದ್ರೆ, ಬೆಳ್ತಂಗಡಿಗೆ ಬೇಕಾದ್ರೆ ಬಾ, ಬೊಗಳು ಎಷ್ಟು ಬೊಗಳ್ತೀಯ ಅಂತ ನೋಡ್ತೇನೆ ನಾನು ಕೂಡ. ಸತ್ಯ ಮಾತಾಡು. ನಿನ್ನ ಧರ್ಮದ ಹೆಣ್ಣು ಮಗು ಸತ್ರ ನಿನ್ ಗೊತ್ತಾ? ನಿನ್ಗೆ ಧರ್ಮಸ್ಥಳ ಯಾರ ದೇವಸ್ಥಾನ ಅಂತ ಹೇಳಿ ಪಾಪಿ ಹಿಂದೂ ಹಿಂದೂ ಅಂತ ಹೇಳಿ ಬೊಬ್ಬೆ ಹೊಡಿತೀಯಲ್ಲ. ನೀನು ಯಾವ ಯಾವ ಪ್ರಚಾರಕರ ಮನೆಯಲ್ಲಿ ಹೋಗಿ ಕೂತ್ಕೊಂಡಿರ್ತೀಯ, ಬೆಳಿಗ್ಗೆ ಎದ್ದು ನೋಡಿದ್ರೆ ಪ್ರಚಾರಕರ ಹೆಂಡತಿ ಇರುವುದಿಲ್ಲ ಮನೆಯಲ್ಲಿ, ಎತ್ಕೊಂಡು ಓಡಿ ಹೋಗ್ತಾನೆ ಇವನು, ಪಾಪಿಷ್ಟ ಇವನು.